ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಡಬಲ್ ಕಲರಲ್ಲಿ ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೋಡಿ, ನಾನು ಯಾವಾಗಲೂ ಯೂಸ್ ಮಾಡೋದು 11 ನಂಬರ್ 0.7 mm ಕ್ರೋಶಾ ನೀಡಲ್, ಹಾಗೆ 6 ಎಳೆ ದಾರ. ನಾನು ಆಲ್ರೆಡಿ ಸೀರೆಗೆ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ನೋಡಿ, ಫಸ್ಟ್ಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ಇನ್ನೊಂದು ಕ್ರೋಶೆಯಿಂದ ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್, 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇದ್ರ ಪಕ್ಕದಲ್ಲೇ ಹೋಗಿ ದಾರನ ತೊಗೊಂಡು ಬಂದುಬಿಟ್ಟು ನೋಡಿ 2 ಚೈನ್ ಆಯಿತು. ಇವಾಗ 2 ಕಂಬ ಆಯಿತು. ನೋಡಿ, ಈ ಥರ ಬರ್ತಾ ಇದೆ. ಇದೇ ಥರ ನಾವು ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ಆಯ್ತಲ್ವ, 4 ಆಯಿತು. ಇವಾಗ ನಾನು 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಚೈನ್ ಆಯಿತು. 2 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾನು ನೋಡಿ, ಇದೇ ಥರ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಇದು. ಒಂದು ಸ್ವಲ್ಪ ಗೊತ್ತಾದರೆ ಆರಾಮಾಗಿ ಮಾಡ್ಕೋಬೋದು. ನೋಡಿ, 2 ಕಂಬ ಆಯಿತು. ಇದೇ ಥರ ಸೂಜಿ ಮೇಲೆ ದಾರ ತಗೊಂಡು ಸೀರೆ ಒಳಗಿಂದ ತೊಗೊಂಡು ಬಂದು ಎರಡರಲ್ಲೊಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನೋಡಿ 4 ಕಂಬ 2 ಚೈನು ಆ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, 2 ಚೈನ್ನ ಹಾಕ್ಕೊತಾ ಇದ್ದೀನಿ. ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗಿ ನೋಡಿ, ಸೂಜಿ ಮೇಲೆ ಈ ಥರ ದಾರ ತೊಗೊಂಡ್ಬಿಟ್ಟು ಇದ್ರ ಪಕ್ಕಕ್ಕೆ ಹೋಗಿ ಈಗ ದಾರ ತೊಗೊಂಡು ಬಂದು ಒಂದು ಸ್ವಲ್ಪ ಈ ಥರ ಲೂಸಾಗಿ ಎಳ್ಕೋಬೇಕು. ಹಿಂಗೆ ಟೈಟ್ ಆದರೆ ಟೈಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಮೇಲೆ ಹಿಂಗೆ ತೊಗೋಬೇಕು. ತೊಗೊಂಡ್ಬಿಟ್ಟು ನೋಡಿ, 2 ದಾರನ ಒಂದು ಮಾಡ್ಕೊಳ್ಳೋದು. ಇದೇ ಥರ ಸೇಮ್ ಮಾಡ್ಕೊಂಡು ಹೋಗೋದು. ನೋಡಿ, ಸೂಜಿ ತೊಗೊಂಡು ಬಂದು ದಾರನ ಎರಡರಲ್ಲೊಂದು ದಾರನ ಒಂದು ಮಾಡಿಕೊಂಡು ಮತ್ತು ನಾವು ಡಬಲ್ ಚೈನನ್ನು ಹಾಕ್ಕೊಳ್ಳೋದು. ಡಬಲ್ ಚೈನನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಸೂಜಿಯಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಮತ್ತು ಕಂಬನ ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ನಾನು ಫುಲ್ ಸೀರೆಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಫಿನಿಶಿಂಗ್ ಈ ಥರ ಆಗಿದೆ ಫಸ್ಟ್ ಸ್ಟೆಪ್ಪು. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಆಲ್ರೆಡಿ ಇದಕ್ಕೆ ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಫಸ್ಟ್ ಚೈನ್ ಇತ್ತಲ್ವ, ಸ್ಟಾರ್ಟಿಂಗ್ ಒಂದು ಹಾಕಿದ್ವಲ್ವ, ಅಲ್ಲಿಗೆ ನಾನು 2 ಗಂಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಹಾಗೆ ಇನ್ನು ನೋಡಿ, ಸೂಜಿಯಿಂದ ತೊಗೊಂಬಂದ್ಬಿಟ್ಟು ನಾನು 2 ಚೈನನ್ನು ಹಾಕ್ಕೊತಾ ಇದ್ದೀನಿ. ಈ ಥರ 2 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ನೋಡಿ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ.
2 ಚೈನ್ ಹಾಕಾದ್ಮೇಲೆ ನಾನು ಕುಚ್ಚಿಗೆ ಅಂತ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. ಇದು ಕುಚ್ಚು ಕಟ್ಟೋಣ ಇಲ್ಲಿ, ಓಕೆನಾ. ಇವಾಗ ಇದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ನೋಡಿ, ಇಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 2 ಚೈನ್ ಗ್ಯಾಪ್ ಕೊಟ್ಟಿದ್ವಲ್ವ, ಅದ್ರ ಮಧ್ಯದಲ್ಲಿ ಹೋಗಿ ನೋಡಿ ಈ ಥರ ದಾರ ತೊಗೊಂಡು ಬಂದು ಮೇಲೆ ದಾರ ತೊಗೊಂಡು ಈ ಥರ ಗ್ಯಾಪಿಂದ ಒಳಗೆ ಬಂದುಬಿಟ್ಟು ನೋಡಿ ಎರಡರಲ್ಲಿ ಒಂದು ಈ ಥರ ಕಂಬನ ಹಾಕ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶನ. ಮತ್ತು ಅದೇ ಇದರಲ್ಲೇ ನಾವು ಫಸ್ಟು ಸ್ಟಾರ್ಟಿಂಗ್ ಸ್ಟೆಪ್ ಯಾವ ಥರ ಹಾಕ್ಕೊಂಡಿದ್ವೋ ಅದೇ ಥರ ಹಾಕ್ಕೋಬೇಕು. ನೋಡಿ 4 ಕಂಬನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಟೈಮ್ಸ್ ಆಯಿತು. ನೋಡಿ ಇವಾಗ 4 ಟೈಮ್ಸ್ ಆಯ್ತಲ್ವ. ಇವಾಗ ಇಲ್ಲಿ ನಾವು ಕುಚ್ಚು ಕಟ್ಟೋಕ್ಕೆ ಅಂತ ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ನೋಡಿ, ಇವಾಗ 4 ಕಂಬ ಆದಮೇಲೆ ನಾನು ಒಂದು ಚೈನನ್ನ ಹಾಕ್ಕೊತಾ ಇದ್ದೀನಿ. ಒಂದು ಚೈನನ್ನು ಹಾಕ್ಕೊಂಬಿಟ್ಟು 3 mm ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ 3 mm ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಸೈಡು ಕುಚ್ಚು, ಇನ್ನೊಂದು ಸೈಡು ನಾನು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗೋಣ 4 ಟೈಮ್ಸು. ನೋಡಿ 1 ಟೈಮ್ ಆಯಿತು. ನೋಡಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇದ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಈ ಥರ ಎರಡರಲ್ಲೊಂದು ದಾರ ಮಾಡಿಕೊಂಡ್ರೆ ಫ್ರೆಂಡ್ಸ್ ಇದು. ಆಮೇಲೆ ಮತ್ತೆ ಕುಚ್ಚಿಗೆ ಅಂತ ನೋಡಿ, ಇವಾಗ ನಾನು ಇಲ್ಲಿ ಕುಚ್ಚಿಗೆ ಅಂತ ಬಿಟ್ಟಿದ್ದೆ. ಆಮೇಲೆ 4 ಕಂಬ ಹಾಕ್ಬಿಟ್ಟು ಒಂದು ಮಧ್ಯದಲ್ಲಿ ಒಂದು ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಹಾಗೆ ಇದಾದಮೇಲೆ ಮತ್ತೆ 4 ಕಂಬ ಹಾಕ್ಬಿಟ್ಟು ಇವಾಗ ನಾನು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ 3 ಚೈನ್ನ ಹಾಕ್ಕೊಂಬಿಟ್ಟು, ಅಂದರೆ ಇಲ್ಲಿ ಕುಚ್ಚು ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲೇ ಹೋಗಿ ಸೂಜಿ ಮೇಲೆ 3 ದಾರ ಬರುತ್ತೆ. ಎರಡರಲ್ಲೊಂದು ನೋಡಿ ಈ ಥರ ಮಾಡ್ಕೋಬೇಕು. ಇದೇ ಥರ ಫುಲ್ ಸೀರೆಗೆ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಇದಾಯ್ತಲ್ವ. ಈ ಥರ ಆದಮೇಲೆ ಇವಾಗ ನಾನು ಮತ್ತೆ ಒಂದು ಚೈನ ಹಾಕ್ಕೊಂಬಿಟ್ಟು ನೋಡಿ ಒಂದು ಚೈನನ್ನು ಹಾಕ್ಕೊಂಡು ಮತ್ತು ನೋಡಿ ಈ ಥರ ಬೀಡ್ಸ್ನ ಹಾಕ್ಕೊಂಬಿಟ್ಟು ನಾವು ಮತ್ತೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು, ನಿಮಗೆ ಫಸ್ಟ್ ಸ್ಟೆಪ್ ಅರ್ಥ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಅದರಲ್ಲಿ ಯಾವ ಥರ ಹಾಕ್ಕೊಂಡು ಹೋಗಿದ್ದೀವೋ ಅದೇ ಥರ ಹಾಕ್ಕೊಂಡು ಹೋಗಬೇಕು. ಬೇರೆ ಏನು ಚೇಂಜಸ್ ಇರಲ್ಲ. ಬಟ್ ಏನಂದರೆ ನಾವು 2 ಚೈನ್ ಹಾಕ್ಕೊಂಡು ಹೋಗಿದ್ವಿ ಇಲ್ಲಿ ಹಾಗಿಲ್ಲ. ನಾನು 3 ಚೈನ್ ಹಾಕ್ತಿದ್ದೀನಿ ಕುಚ್ಚಿಗೆ ಅಂತ. ಹಾಗೆ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಬರ್ತಾಯಿದ್ದಾವೆ. ನೋಡಿ ಇದಾದಮೇಲೆ ಇವಾಗ ಮತ್ತೆ ನಾನು 3 ಚೈನನ್ನು ಹಾಕ್ಕೊತಾ ಇದ್ದೀನಿ ಕುಚ್ಚಿಗೆ ಅಂತ ನೋಡಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ.
ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಕಾಂಬಿನೇಷನ್ ಬೇರೆ ಚೆನ್ನಾಗಿದೆ, ಗ್ರೀನು ಆನಂತರ ಕ್ರೀಮ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ, ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಬೀಡ್ಸ್ನ ಹಾಕ್ಕೊಳ್ಳೋಣ. ಬೀಡ್ನ ಹಾಕ್ಕೊಂಡು ಮತ್ತು ನಾವು ತಿರ್ಗಾ ಒಂದು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಸೇಮ್ ಪ್ರೊಸೆಸರ್ ನಾವು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇವಾಗ ಒಂದು ಚೈನನ್ನು ಹಾಕ್ಬಿಟ್ಟು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡ್ ಆದ ತಕ್ಷಣ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ ಎರಡರಲ್ಲೊಂದು ಮಾಡ್ಕೊಳ್ಳೋಣ. ಇದೇ ಥರ ಫುಲ್ ಸೀರೆಗೆ ಬರುತ್ತೆ. ನೋಡಿ, ಇವಾಗ ಕುಚ್ಚಿಗೆ ಅಂತ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಆದಮೇಲೆ ತಿರ್ಗಾ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ನೋಡಿ, ಇದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಂಬಿಟ್ಟು ಬೀಡ್ ಲಾಕ್ನ ಮಾಡೋದು. ಫುಲ್ ಸೀರೆಗೆ ಇವಾಗ ಇದೇ ಥರ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಸಿಂಪಲ್ ಆಗೂ ಇದೆ, ಹಾಗೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಈ ಥರ ಕಾಣಿಸ್ತಿದೆ ನೋಡಿ. ಇದಾದಮೇಲೆ ಇವಾಗ ಇದಕ್ಕೆ ಕುಚ್ಚು ಹಾಕಬೇಕು. ನೋಡಿ, ಇಲ್ಲಿ ಒಂದೊಂದು ಬೀಡ್ಸಲ್ಲಿ ಬಂದಿದೆ ಅಲ್ವಾ, ಇಲ್ಲಿ ಕುಚ್ಚು ಬರುತ್ತೆ. ಆಮೇಲೆ ಬೀಡ್ಸು, ಆಮೇಲೆ ಮತ್ತೆ ಕುಚ್ಚು, ಈ ಥರ ಗ್ಯಾಪ್ ಕೊಟ್ಟಲ್ಲಿ ನಾವು ಕುಚ್ಚನ್ನ ಹಾಕ್ಕೋಬೇಕಾಗುತ್ತೆ. ನೀವು ಒಂದೇ ಕಲರ್ ಆದರೂ ಹಾಕ್ಕೋಬೋದು ಅಥವಾ ಡಬಲ್ ಕಲರ್ ಆದರೂ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದು ಆ ಕಲರು ಒಂದು ಈ ಕಲರ್ ಆ ಥರ ಆದರೂ ಹಾಕ್ಕೊಳ್ಳಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಈ ಥರ ಬಂದಿದೆ. ಕುಚ್ಚು ಕಟ್ಟಾದಮೇಲೆ ಈ ಥರ ಕಾಣಿಸ್ತಾ ಇದೆ. ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ನೋಡಿ, ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.